ಅಮ್ಮ ಟೊಮೊಟೊ ಚಟ್ನಿ ರೆಸಿಪಿ ಹೇಳು. ಹೇಳ್ತೀನಿ ತಳಮ್ಮ. ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು 5 6 ಚಿಕ್ಕ ಟೊಮೊಟೊ, ಒಂದು 3 ಈರುಳ್ಳಿ ಮತ್ತು ಒಂದು 4 ಇದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ ಬೆಲ್ಲ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಂಠಿ, ಜೀರಿಗೆ, ಖಾರ ಪುಡಿ ಮತ್ತು ಅರಿಶಿನ ಪುಡಿ. ಇದೆಲ್ಲ ಫುಲ್ ಇಂಗ್ರೀಡಿಯೆಂಟ್ಸ್. ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡೋಣ ಬನ್ನಿ. ಫಸ್ಟ್ ಟೊಮೊಟೊ, ಆಮೇಲೆ ಹುರಿದಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವು ಇದೆಲ್ಲ ನಮ್ಮಮ್ಮ ಮುಂಚೆನೇ ಹುರಿದ್ಬಿಟ್ಟಿದ್ದಾರೆ ಗೈಸ್. ಇದೆಲ್ಲ ಆದಮೇಲೆ ಸ್ವಲ್ಪ ಬೆಲ್ಲ, ಶುಂಠಿ, ಉಪ್ಪು, ಜೀರಿಗೆ, ಖಾರ ಪುಡಿ, ಅರಿಶಿನ ಪುಡಿ ಇದೆಲ್ಲ. ಇವಾಗ ಇದನ್ನ ಫುಲ್ ಫೈನ್ ಪೇಸ್ಟ್ ಮಾಡೋಣ ಬನ್ನಿ. ಇವಾಗ ರುಬ್ಬಿ ರೆಡಿ ಆಗಿದೆ. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೋಣ ಬನ್ನಿ. ನಮ್ಮಮ್ಮ ಒಗ್ಗರಣೆ ಹಾಕಿದ್ದಾರೆ ಗೈಸ್. ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಒಗ್ಗರಣೆ ಹಾಕಿದ್ಮೇಲೆ ಈ ಒಗ್ಗರಣೆಗೆ ಇದನ್ನ ಹಾಕಿ ಕಳಿಸ್ಬೇಕು. ಇಷ್ಟು ಮಾಡಿದರೆ ಮುಗೀತು, ನಮ್ಮ ರುಚಿಯಾದ ಟೊಮೊಟೊ ಚಟ್ನಿ ರೆಡಿ. ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದರೆ ನಮ್ಮ ಚಟ್ನಿ ರೆಡಿ. ರುಚಿಯಾದ ಟೊಮೊಟೊ ಚಟ್ನಿ ಸವಿಯಲು ರೆಡಿ. ಇದನ್ನ ಚಪಾತಿ ಜೊತೆಗೆ ಅಥವಾ ಅನ್ನ ಜೊತೆಗೆ ಹಾಕ್ಕೊಂಡು ಸವಿತಾ ಇದ್ರೆ ವಾವ್, ಬಿಸಿ ಅನ್ನ, ತುಪ್ಪ ಮತ್ತು ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಗೈಸ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಏನು ಕ್ರೇಜಿ ಅಂತೀರ. ಚಪಾತಿ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಗೈಸ್ ಚಟ್ನಿ ಕಲರ್ ನೋಡಿ, ಕೊತ್ತಂಬರಿ ಗಾರ್ನಿಷ್ ಮಾಡಿರೋ ಸ್ಟೈಲ್ ನೋಡಿ, ತುಂಬ ಸಖತ್ತಾಗಿದೆ. ಇವಾಗ ಚಟ್ನಿ ಜೊತೆ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿದೆ ಗೈಸ್. ತಿಂತಾ ಇದ್ದೆ ತಿಂತಾನೆ ಇರಬೇಕು ಅನಿಸ್ತಾ ಇದೆ. ನನಗಂತೂ ತಿನ್ನೋದು ನಿಲ್ಸೋಕ್ಕೆ ಆಗ್ತಾಯಿಲ್ಲ. ನಾನಂತೂ ಫುಲ್ ತಿಂದು ಮುಗಿಸ್ತೀನಿ. ನೀವು ಕೂಡ ಈ ಥರ ಮಾಡಿಕೊಂಡು ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್ ಬಾಯ್.